ಹಾಯ್ ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮುರುಡೇಶ್ವರ ಟೆಂಪಲಿನ ಗೋಪುರದ ಒಳಗೆ. ಹೌದು, ದಿಸ್ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಟಾಲೆಸ್ಟ್ ಗೋಪುರಂ ಇನ್ ಏಷ್ಯಾ. ಇಟ್ ಈಸ್ ಅರೌಂಡ್ 249 ಫೂಟ್ ಲಾಂಗ್ ಆ್ಯಂಡ್ ಆಲ್ಮೋಸ್ಟ್ 21 ಫ್ಲೋರ್ಸ್ ಇದೆ ಅಂತ ಇಲ್ಲಿ, ಇನ್ಕ್ಲೂಡಿಂಗ್ ದ ಗ್ರೌಂಡ್ ಫ್ಲೋರ್. ಸೊ ಇದು ಸ್ಟಾರ್ಟ್ ಆಗಿದ್ದು 1990 ಆ್ಯಂಡ್ ದೇ ಟುಕ್ 8 years ಟು ಕಂಪ್ಲೀಟ್. ಸೊ 1998 ಇದು ಕಂಪ್ಲೀಟ್ ಆಯಿತು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಈ ಗೋಪುರಮಲ್ಲಿ ಲಿಫ್ಟ್ ಇದೆ ಟಾಪ್ ತನಕ ಹೋಗೋಕ್ಕೆ. ಆ್ಯಂಡ್ ದಿಸ್ ಇಸ್ ಒನ್ ಆ್ಯಂಡ್ ಓನ್ಲಿ ಲಿಫ್ಟ್ ಗೋಪುರಂ ವಿಚ್ ಹ್ಯಾಸ್ ದ ಲಿಫ್ಟ್ ಟು ಗೋ ಅಪ್ಸ್ಟೇರ್ಸ್. ಸೊ ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಗೋಪುರಂ. ಆ್ಯಂಡ್ ಈಗ ನಾವು ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಲಿಫ್ಟ್. ಅಲ್ಲಿ ಟಿಕೆಟ್ ತೊಗೋಬೇಕು. ಆ್ಯಕ್ಚುಲಿ ಟಿಕೆಟ್ ತೊಗೊಂಡ ಮೇಲೆ ವಿ ಹ್ಯಾವ್ ಟು ವೆಯ್ಟ್. ಸೊ ದಿಸ್ ಟೈಮ್ ಇಟ್ ವಾಸ್ ಬಿಟ್ ಓಕೆ. ಸೊ ಇಲ್ಲಾಂದರೆ ಉದ್ದ ಕ್ಯೂ ಇರುತ್ತೆ. ಸೊ ಇದು ನಾವು ಒಳಗಡೆ ಅಂದರೆ ಮೇಲೆ ಫುಲ್ 21st ಫ್ಲೋರಲ್ಲಿ ಹೋದಾಗ ಇರೋದು. ಸೊ ಇದ್ರ ಮೇಲೆ ಹೋಗಂಗಿಲ್ಲ. ಸೊ ಇಲ್ಲಿಂದ ನಿಂತ್ಕೊಂಡು ನೀವು ನೋಡಬಹುದು ಆ್ಯಕ್ಚುಲಿ ವ್ಯೂ ಸುತ್ತ. ಅಂದರೆ 3 sides 4 sides ಆ್ಯಕ್ಚುಲಿ ನೀವು ಅದನ್ನು ಏನಿದೆ ಅಂತ ನೋಡಬಹುದು. ಈ ಥರ ಚಿಕ್ಕ ಚಿಕ್ಕ ಕಿಟಕಿ ಮಾಡಿದ್ದಾರೆ. ಸೊ ಅದರಿಂದ ನಿಮಗೆ ಹಿಂದ್ಗಡೆ ಇರುವಂತಹ ಶಿವನ ಸ್ಟ್ಯಾಚ್ಯೂ ಆಗಲಿ, ಮುಂದೆ ಇರುವಂತಹ ಅಲ್ಲಿಂದ ನೀವು ಈ ಸೈಡ್ ಅಂದರೆ ಇದು ರೈಟ್ ಸೈಡ್ ಆಫ್ ದ ಗೋಪುರಂ ಅಂದರೆ ನೀವು ನಿಂತ್ಕೊಂಡ್ರೆ ರೈಟ್ ಸೈಡಿಗೆ ಏನು ವ್ಯೂ ಇದೆ ಇದು. ಸೊ ದಿಸ್ ಇಸ್ ದ ಸಿ ವ್ಯೂ ಆಫ್ ದ ರೈಟ್ ಸೈಡ್. ಸೊ ಬೀಚ್ ಸಮೇತ ನಿಮಗೆ ಎಲ್ಲ ಕಾಣಿಸುತ್ತೆ. ಬಟ್ ಬಿಟ್ ಕೇರ್ಫುಲ್, ನಿಮ್ಮದು ಫೋನ್ ಏನಾದರೂ ಇಲ್ಲಿ ಸಿಕ್ಕಾಕೊಂತು ಅಥವಾ ಬಿದ್ದೋಯ್ತು ಅಂದರೆ ದೆರ್ ಈಸ್ ನೋ ಚಾನ್ಸ್ ಆಫ್ ಗೆಟ್ಟಿಂಗ್ ಇಟ್ ಬ್ಯಾಕ್. ನಾವು ಅಷ್ಟೇ ತುಂಬ ಎದ್ರುಕೊಂಡು ತೆಗೆದಿದ್ದಾಯಿತು. ಆ್ಯಂಡ್ ದಿಸ್ ಈಸ್ ದ ಫ್ರಂಟ್ ವ್ಯೂ. ಸೊ ನೀವು ಅದ್ರ ಗೋಪುರಮಂದ ಫ್ರಂಟ್ ನೋಡಿದರೆ ಈ ವ್ಯೂ ಕಾಣಿಸುತ್ತೆ ಫುಲ್ಲು. ಸೊ ಇಟ್ ಈಸ್ ಸೋ ಮೆಸ್ಮರೈಸಿಂಗ್. ನಿಮಗೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಇಷ್ಟೊಂದು ಇನ್ನು ಇದು ಡೆವಲಪ್ ಆಗಿರಲಿಲ್ಲ. ಸೊ ದಿಸ್ ಟೈಮ್ ಇಟ್ ವಾಸ್ ರಿಯಲಿ ಅಮೇಝಿಂಗ್. ಸೊ ಲೆಫ್ಟ್ ಸೈಡ್ ಸ್ವಲ್ಪ ಕಾಣಿಸ್ತಾ ಇದೆ ಇಲ್ಲಿ ವ್ಯೂ. ಸೊ ಬೋಟ್ಸ್ ಎಲ್ಲ ಇಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಚಿಕ್ಕದಾಗಿ. ಆ್ಯಂಡ್ ರೋಡ್ ನೀವು ನೋಡ್ಬೋದು. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ರೋಡ್ ವಿಚ್ ವಿ ಕಮ್. ಸೊ ಈ ಸೈಡ್ ಫುಲ್ಲು ನಿಮಗೆ ಲೆಫ್ಟ್ ಸೈಡ್ ವ್ಯೂ ಆಫ್ ದ ಸಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ನಿಂತ್ಕೊಂಡು ಫೋಟೋಸ್ ತೆಕ್ಕೋಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಬಿಸಿಲಿರೋದ್ರಿಂದ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಬಟ್ ಬ್ಯಾಕ್ಗ್ರೌಂಡಲ್ಲಿ ನಿಮಗೇನು ಕಾಣಿಸಿಲ್ಲ ಅಂದ್ರೂ ಆ್ಯಸ್ ಎ ವ್ಯೂ ಲೈಕ್ ದಿಸ್ ಯು ಕ್ಯಾನ್ ಸ್ಟ್ಯಾಂಡ್ ಆ್ಯಂಡ್ ಟೇಕ್ ಅ ಪಿಕ್ಚರ್. ಸೊ ತುಂಬಾ ಚೆನ್ನಾಗಿ 360 ಡಿಗ್ರಿ ಕಾಣಿಸುತ್ತೆ. ಆ್ಯಂಡ್ ದಿಸ್ ಈಸ್ ಅ ವ್ಯೂ ಆಫ್ ದ ಲೆಫ್ಟ್ ಸೈಡ್. ಸೊ ಯಾರೋ ಒಬ್ಬ ಕಾರ್ನ ಈ ಥರ ಓಡಿಸ್ತಾ ಇದ್ದ. ಸೊ ಐ ವಾಸ್ ಲೈಕ್, ಏನಿದು ಕ್ರೇಜಿಯಾಗಿ ಓಡಿಸ್ತಾ ಇದ್ದಾನೆ ಅಂತ. ಸೊ ಫೈನಲಿ ಇದು ಬ್ಯಾಕ್ ಸೈಡ್ ವ್ಯೂ. ಹೌದು, ಬ್ಯಾಕ್ ಸೈಡಲ್ಲಿ ಸಕ್ಕದಾಗಿ ಕಾಣಿಸುತ್ತೆ ವ್ಯೂ. ಯಾಕಂದರೆ ಅಲ್ಲಿ ಶಿವನ ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ರಿಲೇಟೆಡ್ ಟು ದ್ಯಾಟ್ ನಿಮಗೆ ಎಂಟೈರ್ ಪಾರ್ಕ್ ಏನಿದೆ ಶಿವನ ಸ್ಟ್ಯಾಚ್ಯೂ ಹತ್ರ ಇರೋದು ಅದು ಫುಲ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಟ್ ಈಸ್ ಸೋ ನೈಸ್. ನಿಮಗೊಂದು ಐಲ್ಯಾಂಡ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಟ್ ಈಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಹೈಯೆಸ್ಟ್ ಸ್ಟ್ಯಾಚ್ಯೂನ ನಿಮಗೆ ಕಣ್ಣಲ್ಲಿ ಸ್ಟ್ರೈಟಾಗಿ ಇಷ್ಟು ಕ್ಲೀನಾಗಿ ಕಾಣಿಸೋದು ಈ ವ್ಯೂ ಇಂದ. ಬಿಕಾಸ್ ದಿಸ್ ಗೋಪುರಮ್ ಇಸ್ ಟಾಲರ್ ದೆನ್ ದ್ಯಾಟ್. ಸೊ ಹಾಗಾಗಿ ನೀವು ಇಲ್ಲಿ ಈ ಥರ ಫೋಟೋ ಅಥವಾ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೋಬೋದು, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಇಲ್ಲಿ ನಿಂತ್ಕೊಳೋಕ್ಕೆ ಜಾಸ್ತಿ ಹೊತ್ತು ಟೈಮ್ ಸಿಗೋದಿಲ್ಲ. ಯಾಕೆಂದರೆ ತುಂಬ ಜನ ಬರ್ತಾ ಇರ್ತಾರೆ. ಸೊ ಎವ್ರಿ ಟೈಮ್ ದೇ ಕಮ್. ಒಂದು ಬ್ಯಾಚ್ನ ಕರ್ಕೊಂಡೋಗಿ ಮೇಲೆ ಬಿಟ್ಟ ಮೇಲೆ ಅವರೆಲ್ಲ ಕೆಳಗಡೆ ಬಂದಮೇಲೆ ಇನ್ನೊಂದು ಬ್ಯಾಚ್ನ ಬಿಡ್ತಾ ಇರ್ತಾರೆ. ಸೊ ತುಂಬಾ ಚಿಕ್ಕ ಸ್ಪೇಸ್ ಇದೆ. ಹಾಗಾಗಿ ಬೇಗ ನೋಡಿಕೊಂಡು ಇಲ್ಲಿಂದ ಹೊರಡಬೇಕು. ಸೊ ಐ ಕ್ಲಿಕ್ಡ್ ಆ್ಯಂಡ್ ಸ್ವಲ್ಪ ಪಿಕ್ಚರ್ಸು ತೊಗೊಂಡಿದ್ದಾಯಿತು. ಆ್ಯಂಡ್ ದಿಸ್ ಈಸ್ ಫ್ರಮ್ ದ ಬಾಟಮ್. ಅಂದರೆ ನಾವು ಶಿವನ ಸ್ಟ್ಯಾಚ್ಯೂ ಏನು ಮೇಲಿಂದ ನೋಡಿದ್ವಿ, ಅಲ್ಲಿ ಕೆಳಗಡೆ ಬಂದರೆ ಈ ಥರ ಇದೆ. ಸೊ ಅಲ್ಲೊಂದು ನಂದಿ ಸ್ಟ್ಯಾಚ್ಯೂ, ದೊಡ್ಡ ನಂದಿ ಸ್ಟ್ಯಾಚ್ಯೂ ಇದೆ. ಆ್ಯಂಡ್ ದಿಸ್ ಇಸ್ ದ ಟೆಂಪಲ್. ಏನು ಶಿವನ ಸ್ಟ್ಯಾಚ್ಯೂ ಇದೆ ಅದ್ರ ಕೆಳಗಡೆ ಮಾಡಿರುವಂತಹ ಇದು ಟೆಂಪಲ್ಲು. ಆ್ಯಕ್ಚುಲಿ ಇಲ್ಲಿ ಮಾಸ್ಕ್ ಈಸ್ ಮಸ್ಟ್ ಅಂದರೆ ಎಲ್ಲ ಕಡೆನೂ. ಬಟ್ ನನ್ನ ಮಾಸ್ಕ್ ಕಳೆದೋಗ್ಬಿಡ್ತು. ಸೊ ಐ ಹ್ಯಾವ್ ಟು ಟೇಕ್ ಎನ್ ಆಲ್ಟರ್ನೇಟ್ ಬೈ ರ್ಯಾಪಿಂಗ್ ಮೈ ದುಪಟ್ಟ. ಸೊ ಅದನ್ನು ನನ್ನ ಮಗಳು ತೆಗೆದಿದ್ದಾಳೆ ಹೇಗೆ ನಾನು ರ್ಯಾಪ್ ಮಾಡ್ಕೊಂಡು ಹೋದೆ ಅಂತ.
ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಟೆಂಪಲ್. ಇಲ್ಲಿ ನಿಮಗೆ ಆ್ಯಕ್ಚುಲಿ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಏನು ಸ್ಟೋರಿ ಇದೆ ಮುರುಡೇಶ್ವರದ್ದು, ಅದು ಹಿಂಗೆ ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ. ಸೊ ದಿಸ್ ಇಸ್ ದ ಪಿಕ್ಚರೈಸೇಷನ್ ಆಫ್ ಇಟ್. ರಾವಣನ ತಾಯಿ ಪೂಜೆ ಮಾಡ್ತಾ ಇರೋದು, ಈಶ್ವರನ ಭಕ್ತೆ ಅವಳು. ಸೊ ಅವಳು ತುಂಬಾ ಭಕ್ತಿಯಾಗಿದ್ದರಿಂದ ರಾವಣಂಗೆ ಹೇಳ್ತಾಳೆ, ನನಗೆ ಈಶ್ವರನ ದರ್ಶನ ಅಥವಾ ನನಗೆ ಅವನ ಆತ್ಮಲಿಂಗ ಬೇಕು ಪೂಜೆ ಮಾಡೋದಕ್ಕೆ ಅಂತ. ಸೊ ಆ್ಯಸ್ ರಾವಣ ಈಸ್ ಲೈಕ್ ಎ ಗುಡ್ ಸನ್, ಸೊ ಅವನು ಅದಕ್ಕೆ ಒಪ್ಕೋತಾನೆ. ಆಯಿತು, ನಾನು ನಿನಗೆ ಪೂಜೆ ಮಾಡೋಕ್ಕೆ ಮಣ್ಣಿಂದಲ್ಲ ಈಶ್ವರನ ಆತ್ಮಲಿಂಗನೇ ತಂದುಕೊಡ್ತೀನಿ ಅಂತ. ಸೊ ಹಾಗಾಗಿ ಅವನು ಅಲ್ಲಿಂದ ಹೊರಟುಬಿಟ್ಟು ಆ್ಯಕ್ಚುಲಾಗಿ ತುಂಬಾ ಚೆನ್ನಾಗಿ ಸ್ಕಲ್ಪ್ಚರ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಆಡಿಯೋ ಓಡ್ತಾ ಇರುತ್ತೆ, ನಿಮಗೆ ಫುಲ್ ಸ್ಟೋರಿ ಅದು ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ರಾವಣ ದೀರ್ಘವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಶಿವನ ಮೆಚ್ಚಿಸಲಿಕ್ಕೋಸ್ಕರ. ಯಾಕಂದರೆ ಅವನೂ ಸಹ ಈಶ್ವರನ ಪರಮ ಭಕ್ತ. ಸೊ ಅವನು ತುಂಬಾ ಇದ್ರ ಶ್ರದ್ಧೆಯಿಂದ ಪೂಜೆ ಮಾಡೋದ್ರಿಂದ ವಿಷ್ಣು ಹತ್ರ ಬಂದ್ಬಿಟ್ಟು ನಾರದ ಹೇಳ್ಕೊಡ್ತಾ ಇದ್ದಾನೆ. ಆ್ಯಕ್ಚುಲಿ ಈ ಥರ ರಾವಣ ಅವನು ತಪಸ್ ಮಾಡ್ತಾ ಇದ್ದಾನೆ. ಸೊ ಆತ್ಮಲಿಂಗ ಈಶ್ವರನ ಕೊಡ್ತಾನೆ. ಸೊ ಅವನು ಕೊಟ್ಬಿಟ್ರೆ ಇನ್ನು ನಮ್ಮದೆಲ್ಲ ಗತಿ ಅಷ್ಟೇ ಅಂತ. ಸೊ ದಿಸ್ ಈಸ್ ಹೌ ಲೈಕ್ ಈಸ್ ಎಕ್ಸ್ಪ್ಲೈನಿಂಗ್. ಅಂದರೆ ಕೈಲಾಸನೇ ಅಲ್ಲಲ್ಲೋ ಕಲ್ಲಲ್ಲ ಮಾಡಿಬಿಡ್ತಾನೆ. ಸೊ ನಮ್ಮನ್ನೆಲ್ಲ ಅಲ್ಲಾಡಿಸ್ಬಿಡ್ತಾನೆ ರಾವಣಂಗೆ ಈಶ್ವರನ ಇದು ಸಿಕ್ಕಿದ್ರೆ ಅಂತ ಹೇಳಿ. ಸೊ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಸ್ಟೋರಿ. ನಿಮಗೆ ಹಿಸ್ಟರಿ ತಿಳ್ಕೊಳೋಕ್ಕೆ ತುಂಬಾ ಇಷ್ಟ ಆದರೆ ಗೂಗಲಲ್ಲಿ ಯು ಕ್ಯಾನ್ ಸರ್ಚ್ ಫಾರ್ ದಿಸ್. ಆ್ಯಂಡ್ ಅಲ್ಟಿಮೇಟ್ಲಿ ಈಶ್ವರನಿಗೆ ಆ್ಯಕ್ಚುಲಿ ಅವನು ಪ್ರತ್ಯಕ್ಷ ಆಗ್ತಾನೆ. ಸೊ ಹೀ ಈಸ್ ಆಸ್ಕಿಂಗ್ ಲೈಕ್ ನನಗೆ ಈ ಥರ ಬೇಕು ಅಂತ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಅವನು ಆ್ಯಕ್ಚುಲಿ ಪಾರ್ವತಿನ ಕೇಳ್ಬಿಡ್ತಾನೆ, ಈಶ್ವರನ ಆತ್ಮಲಿಂಗ ಕೇಳೋ ಬದಲು. ಸೊ ಇಲ್ಲಿ ನಾರದ ಹೇಳ್ತಾ ಇದ್ದಾನೆ, ನೋಡು ಹಿಂದೆ ತಿರುಗಿ ನೀನೇನು ಪಾರ್ವತಿ ತುಂಬ ಚೆನ್ನಾಗಿದ್ದಾಳೆ ಅಂತ ಕರ್ಕೊಂಬಂದೆ, ಅವಳು ಈ ಥರ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ದೇ ಆರ್ ಗೆಟಿಂಗ್ ಮ್ಯಾರಿಡ್ ಆ್ಯಂಡ್ ಅವನು ಕರ್ಕೊಂಡು ಹೋಗ್ತಾನೆ ಹಿಂಗೆ ಅಂತ. ಸೊ ಆವಾಗ ಅವ್ರ ತಾಯಿ ಹೇಳ್ತಾಳೆ, ನಿನಗೆ ಈಶ್ವರನ ಲಿಂಗ ತರೋಕ್ಕೆ ಕಳಿಸಿದ್ರೆ ಹೆಂಡ್ತಿನ ಕರ್ಕೊಂಬಂದಿದ್ಯಾ ಅಂತ. ಸೊ ದಿಸ್ ಈಸ್ ಲೈಕ್ ಅಗೈನ್ ಹೀಲ್ ಡೂ ತಪಸ್. ಸೊ ಇಲ್ಲ, ಈ ಸತಿ ನಾನು ಗ್ಯಾರಂಟಿ ತರ್ತೀನಿ ಈಶ್ವರನ ಲಿಂಗ ಅಂತ ಹೇಳಿ. ಸೊ ಅವನ ಎಲ್ಲ ತಲೆಗಳನ್ನು ಕತ್ತರಿಸೋಕ್ಕೆ ಶುರು ಮಾಡ್ತಾನೆ. ಸೊ ದಿಸ್ ಈಸ್ ವೇರ್ ಯು ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ಇಫ್ ವಿ ಗೋ ಫರ್ದರ್, ಸೊ ಅಲ್ಲಿ ಆ್ಯಕ್ಚುಲಾಗಿ ಅವನು ಮತ್ತು ಈಶ್ವರನ ಇಲ್ಲಿ ಗಣೇಶ ಏನು ಮಾಡ್ತಾ ಇದ್ದಾನೆ, ಆ್ಯಕ್ಚುಲಿ ನಾರದ ಬಂದ್ಬಿಟ್ಟು ಗಣೇಶಂಗೆ ಹೇಳ್ತಾ ಇದ್ದಾನೆ, ಈ ಥರ ಅವನು ಗೌರವವಾಗಿ ತಪಸ್ ಮಾಡ್ತಾ ಇದ್ದಾನೆ. ಸೊ ಈಗ ಆತ್ಮಲಿಂಗ ಅವನು ಕೊಡ್ತಾನೆ ಈಶ್ವರ. ಸೊ ನಾವು ಅದನ್ನು ಉಳಿಸ್ಬೇಕು ಅಂತ. ಸೊ ದೇ ಮೇಕ್ ಎ ಪ್ಲ್ಯಾನ್. ಏನು ಅಂದರೆ ಇಲ್ಲಿ ನೀವು ನೋಡ್ಬೋದು, ಅವನೇನು ಈಶ್ವರ ಬಂದ್ಬಿಟ್ಟು ಇದು ಮಾಡ್ತಾನೆ, ಆತ್ಮಲಿಂಗ ಕೊಟ್ಟಿರ್ತಾನೆ ರಾವಣಂಗೆ. ಸೊ ಈಗ ರಾವಣಂಗೆ ಅವನು ಡೈಲಿ 2 times ಪೂಜೆ ಮಾಡ್ತಾ ಇರ್ತಾನೆ ಈಶ್ವರಂದು. ಸೊ ಸಾಯಂಕಾಲದ ಪೂಜೆ ಟೈಮಲ್ಲಿ ಅದನ್ನು ಎಲ್ಲಿಡಬೇಕು ಅಂತ ಗೊತ್ತಾಗೋದಿಲ್ಲ, ನೆಲದ ಮೇಲೆ ಇಟ್ಟರೆ ಅದು ಊತೋಗುತ್ತೆ ಅಂತ ಹೇಳಿರ್ತಾನೆ ಈಶ್ವರ. ಸೊ ಅವನೇನು ಮಾಡ್ತಾನೆ, ಇಲ್ಲಿ ಗೊಲ್ಲನಾಗಿ ಬಂದಿದ್ದಂತಹ ಗಣೇಶನಿಗೆ ನೀನು ಇಟ್ಕೊಂಡಿರು, ನಾನು ಪೂಜೆ ಮಾಡಿಬಿಟ್ಟು ಬರ್ತೀನಿ ಈಶ್ವರಂಗೆ ಅಂತ ಹೇಳ್ಬಿಟ್ಟು ಕೊಟ್ಟೋಗಿರ್ತಾನೆ. ಸೊ ಅಲ್ಲಿ ಗಣೇಶ ಆ್ಯಕ್ಚುಲಿ ಅದನ್ನು ಟೈಮ್ ಆಗೋಯ್ತು, ನಾನು 3 ಸತಿ ಕೂಗ್ತೀನಿ, ನೀನು ಬಂದಿಲ್ಲ ಅಂದರೆ ನಾನು ಕೆಳಗಡೆ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿರ್ತಾನೆ. ಸೊ ಅವನು 3ನೇ ಸತಿ ಬೇಗ ಕೂಗ್ಬಿಟ್ಟು 3ನೇ ಸತಿ ಅವನು ವಾಪಸ್ ಬರೋ ಅಷ್ಟೊತ್ತಿಗೆ ಇದನ್ನು ಇಟ್ಬಿಡ್ತಾನೆ. ಸೊ ಇಲ್ಲಿ ರಾವಣಂಗೆ ಗಣೇಶನ ಮೇಲೆ ಸಿಟ್ಟು ಬಂದು ಅವನ ತಲೆನ ಗುದ್ದುತ್ತಾನೆ ಆ್ಯಕ್ಚುಲಿ. ಸೊ ಈಶ್ವರ ಕೆಳಗಡೆ ಇದೆ ಮಣ್ಣಿನ ಮೇಲೆ. ಸೊ ಅದು ಎಷ್ಟು ಹೇಳಿದ್ರೂ ಬರೋದಿಲ್ಲ. ಸೊ ಯು ಕ್ಯಾನ್ ಸಿ ದ್ಯಾಟ್. ಸೊ ಪಕ್ಕದಲ್ಲಿರುವಂಥ ಗಣೇಶ, ಹಿಡ್ಗುಂಜಿ ಗಣೇಶ ತಲೆ ಮೇಲೆ ಗುದ್ದಿರುವಂಥದ್ದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ರಾವಣ ಟ್ರೈ ಮಾಡ್ತಾ ಇದ್ದಾನೆ ಈಶ್ವರನ ಆತ್ಮಲಿಂಗನ ಭೂಮಿಯಿಂದ ತೆಗಿಯೋಕ್ಕೆ, ಎಷ್ಟು ಹೇಳಿದ್ರು ಬರೋದಿಲ್ಲ. ಸೊ ಅವನು ಒಂದೊಂದನ್ನು ಲೇಯರ್ನ ಎಳಿತಾನೆ. ಅಂದರೆ ಈ ಲಿಂಗದಲ್ಲಿ 5 ಲೇಯರ್ಸ್ ಇರುತ್ತೆ. ಸೊ ಒಂದು ದಾರ, ಸೊ ದಾರೇಶ್ವರಕ್ಕೆ ಹೋಗಿ ಬೀಳ್ತು. ಸಜ್ಜ ಅಂತ ಏನು ಕ್ಯಾಪ್ ಹೇಳ್ತೀವಿ, ಅದು ಸಜ್ಜೇಶ್ವರಕ್ಕೆ ಹೋಗ್ಬಿತ್ತು. ಆಮೇಲೆ ಮುರುಡೇಶ್ವರ ಅಂತ ಏನು ನಾವು ಅದ್ರ ಬಟ್ಟೆ ಸುತ್ತಿರ್ತೀವಿ, ಅದು ಮುರುಡೇಶ್ವರದಲ್ಲಿ ಬಿತ್ತು. ಸೊ ಗೋಕರ್ಣದಲ್ಲಿ ಈಶ್ವರ ಇದೆ. ಸೊ ಹಿಂಗೆ 5 ಪ್ಲೇಸಸ್ ಅಲ್ಲಿ ಬೀಳುತ್ತೆ. ಸೊ ಅದರಿಂದ ಈ ಥರ ಮುರುಡೇಶ್ವರದಲ್ಲಿರುವಂತಹದ್ದು ಮುದುರಿದಂತಹ ಏನು ಉದುಕಪೋಡ ಇರುತ್ತೆ ಈಶ್ವರಂದು, ಅದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಮುರುಡೇಶ್ವರ್ ವಿಚ್ ಇಸ್ ವೆರಿ ಫ್ಯಾಸಿನೇಟಿಂಗ್. ನನಗಂತೂ ಇಂಥ ಮೈಥಾಲಜಿಕಲ್ ಸ್ಟೋರೀಸ್ ಕೇಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮಾವ ತುಂಬ ಹೇಳ್ತಾ ಇರ್ತಾರೆ ನನ್ನ ಮಕ್ಕಳಿಗೆ. ಸೊ ಐ ನೋ ಫ್ಯೂ ಆಫ್ ದ ಸ್ಟೋರೀಸ್. ಸೊ ದಿಸ್ ಈಸ್ ದ ಎಂಡ್. ಆ್ಯಂಡ್ ಇದು ಔಟ್ side of the temple. So ಆಚೆ ಬಂದ್ವಿ and it was very very nice to visit this place. ಮಕ್ಕಳಿಗೂ ತುಂಬಾ ಅರ್ಥ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.